ಅಭಿವೃದ್ಧಿಯಲ್ಲಿ ಓವರಾಲ್ ಯಾವಾಗ ನಾವು ಚಿಂತನೆಯನ್ನು ಮಾಡ್ತೀವಿ, ಬಹಳ ರಾಜಕಾರಣ ಮಾಡಬಾರ್ದು. ನಾನು ಸಂತೋಷ್ ಲಾಡ್ ಅವರಿಗೂ ಇದೇ ಘಟನೆ ಹೇಳ್ತಾ ಇದ್ದೆ. ನಾವೆಲ್ಲ ಭಾಷಣ ಮಾಡ್ತೀವಿ, ಆದರೆ ಜನ ಇಲೆಕ್ಷನ್ ಮಾಡೋದ್ರಿಂದ ಅವೆಲ್ಲ ನೋಡಿದೆ ಅಲ್ಲ, ಅವರದೇ ಆದಂಥ ಒಂದು ಲೆಕ್ಕದಾಗ ಓಟ್ ಹಾಕ್ತಾರೆ. ಹೀಗಾಗಿ ಓವರಾಲ್ ನಮ್ಮ ಕಾಲದೊಳಗೆ ನಾವು ಅಧಿಕಾರದೊಳಗೆ ಇದ್ದಾಗ, ನಾವು ಪೊಸಿಷನ್ದಾಗಿದ್ದಾಗ ನಾವೊಂದು ಒಳ್ಳೆ ಕೆಲಸವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ಯಾಕಂದ್ರೆ ಕೆಲವು ಜನ ಆದರೂ ಸಹಿತ 10-20 ವರ್ಷದ ನಂತರ, 50 ವರ್ಷದ ನಂತರ ನಮ್ಮನ್ನ ನೆನೆಸ್ಕೊಳ್ಬೇಕು. ಆ ರೀತಿ ಆದಂಥ ಒಂದು ಧೋರಣೆ ಇರಬೇಕು. ಉಳಿದದ್ದು ನೀವು ಎಷ್ಟೇ ಡೆವಲಪ್ಮೆಂಟ್ ಮಾಡಿ, ಎಷ್ಟೇ ದುಡ್ಡು ತಗೊಂಬರ್ರಿ, ಚುನಾವಣೆಯೊಳಗೆ ಆಲ್ ಟುಗೆದರ್ ಅವರ ಯೋಚನೆ, ಅವ್ರ ಜನರಿಗೆ ಆ ವಾತಾವರಣ ಏನ್ ಬರ್ತದೆ ಅದ್ರ ಮೇಲೆ ಹಾಕ್ತಾರೆ. ಅದಕ್ಕೆ ಆಲ್ ಟುಗೆದರ್ ನಾವು ಕೆಲಸವನ್ನ ಮಾಡಬಹುದು. ಹಾಗಾಗಿ ಇದು ಚೆನ್ನಾಗಿದೆ. ನಾನು ಸಂತೋಷ್ ಲಾಡ್ ಅವರಿಗೆ ಮತ್ತು ಮಹೇಶ್ ತೆಂಗಿನಕಾಯಿ ಅವರಿಗೆ ನನ್ನೊಂದು ವಿನಂತಿ ಏನಂದ್ರೆ, ಇನ್ನೊಂದು ಸ್ಮಾರ್ಟ್ ಸಿಟಿ ಒಳಗೆ ಆ ಹೊಸೂರು ಇದಕ್ಕೊಂದು ಪ್ರಾಜೆಕ್ಟ್ ಆಗಿದೆ. ಅಲ್ಲಿ ಮನೆಗಳನ್ನ ಆ ಸಂದರ್ಭದಲ್ಲಿಯೂ ಸಹಿತ ಅಲ್ಲೇನೋ ಒಂದು ಸರ್ಕಲ್ ಮಾಡಬೇಕು ಇತ್ಯಾದಿ ತೀರ್ಮಾನ ಆಯಿತು. ಆವಾಗ ಅಲ್ಲಿನ ಏನು ಬಡವರು ವಾಸ ಮಾಡ್ತಾರೆ, ಗುಡಿಸಲು ಅಥವಾ ಸಣ್ಣ ಮನೆಗಳನ್ನು ಕಟ್ಟಿಕೊಂಡು ಅವರನ್ನು ಶಿಫ್ಟ್ ಮಾಡಬೇಕು ಅನ್ನುವಂಥ ತೀರ್ಮಾನ ಆಗಿತ್ತು. ಅದು ಮನೆಗಳೆಲ್ಲ ತಯಾರಾಗಿದೆ. ಅದಕ್ಕೆ ಅದಾದಷ್ಟು ಬೇಗ ಅಲ್ಲಿಂದ ಜನರನ್ನ ಶಿಫ್ಟ್ ಮಾಡಿ ಅದನ್ನ ಖಾಲಿ ಮಾಡಿದ್ರೆ ಆ ಸರ್ಕಲ್ ಡೆವಲಪ್ಮೆಂಟ್ಗೆ ಅನುಕೂಲ ಆಗ್ತದೆ. ಮಹೇಶ್ ತೆಂಗಿನಕಾಯಿ ಅವರು ಇದೇ ತಿಂಗಳ ಮಾಡ್ತಾರೆ. ವೆರಿ ಗುಡ್. ಮಹೇಶ್ ತೆಂಗಿನಕಾಯಿ ಅವರಿಗೆ ಒಂದು ಅಭಿನಂದನೆಯನ್ನ ನಾವು ಹೇಳೋಣ. ಮತ್ತು ಅತ್ಯಂತ ಕ್ರಿಯಾಶೀಲವಾಗಿ ಮಹೇಶ್ ತೆಂಗಿನಕಾಯಿ ಅವರು MLA ಆದ ನಂತರ ಎಲ್ಲ ಇದು ಸಹಿತ ಮತ್ತೆ ಡಿಲೇ ಆಗ್ತಾ ಇತ್ತು. ಅವಾಗ ಒಬ್ಬ ಈ ಭಾಗದ ಶಾಸಕರಾಗಿ ಸಾಕಷ್ಟು ಬೆನ್ನತ್ತಿ ಕೆಲವು ಸಂದರ್ಭದಲ್ಲಿ ನಮ್ಮ ಗಮನಕ್ಕೂ ತಂದು ಫೋನ್ ಮಾಡಿಸಿ ಇದು ವ್ಯವಸ್ಥಿತವಾಗಿ ಬೇಗ ಮುಗಿಯುವಂತೆ ಮಾಡಿದ್ದಾರೆ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.